ಜಾಬ್ ಮಾಡಬೇಡಿ. ನಾನೊಬ್ಬ ಎಂಪ್ಲಾಯಿ, 5 ವರ್ಷಕ್ಕಿಂತ ಜಾಸ್ತಿ 2 ಕಂಪ್ನೀಸಲ್ಲಿ ವರ್ಕ್ ಮಾಡಿದ್ದೀನಿ. ಇವತ್ತು ವರ್ಕ್ ಮಾಡಿರ್ಬೋದು, ಸಂಪಾದಿಸಿರ್ಬೋದು, ಬಟ್ ನಾನು ಖುಷಿಯಾಗಿಲ್ಲ. ಜಾಬಲ್ಲಿ ಸ್ಯಾಲ್ರಿ ಸಿಗ್ಬೋದು, ಆದರೆ ನಿಮಗೆ ಖುಷಿ ಸಿಗಲ್ಲ. ನಿಮಗೆ ಜಾಬ್ ಅನ್ನೋದು ಕಮಿಟ್ಮೆಂಟ್ಗೋಸ್ಕರ ಅಂತ ಜಾಬ್ ಜಾಯ್ನ್ ಆಗೋದು, ನಿಮ್ಗೇನು ಸ್ಕಿಲ್ಸ್ ಇದೆ ಅಂತ ತಿಳ್ಕೊಳ್ದೆ ಜಾಬ್ ಜಾಯ್ನ್ ಆಗೋದು, ನಿಮ್ಗೇನು ಬೇಕು ಅಂತ ತಿಳ್ಕೊಳ್ದೆ ಜಾಬ್ ಮಾಡೋದು ತುಂಬ ದೊಡ್ಡ ತಪ್ಪು. ನಿಮಗೆ ಯಾವ ಪೊಸಿಷನ್ ಬೇಕು, ಯಾವ ಕಂಪ್ನಿ ಬೇಕು, ನಿಮ್ಮ ಸ್ಕಿಲ್ಸ್ ಏನು, ನಿಮ್ಮ ಟ್ಯಾಲೆಂಟ್ ಏನು, ಅದನ್ನು ನೀವು ಡಿಸೈಡ್ ಮಾಡಿ ಜಾಬಿಗೆ ಜಾಯ್ನ್ ಆಗಬೇಕು. ಫಸ್ಟ್ ನಿಮ್ಮ ಪೊಸಿಷನ್ ಏನು, ಯಾವ ಪೊಸಿಷನ್ ಬೇಕು, ಯಾವ ಕಂಪನಿ ಬೇಕು, ಯಾವ ಜಾಬ್ ಬೇಕು ಅಂತ ಡಿಸೈಡ್ ಮಾಡಿ. ಪೊಸಿಷನ್ ಅನ್ನೋದು ಸೊಸೈಟಿಯಲ್ಲಿ ಒಂದು ರೆಪ್ಯುಟೇಷನ್ ಅನ್ನೋದು ಕೊಡುತ್ತೆ. ಇವತ್ತು ನೀವೆಲ್ಲೇ ಹೋದರೂ ಏನು ಜಾಬ್ ಮಾಡ್ತಿದ್ಯಾ, ಏನು ಪೊಸಿಷನಲ್ಲಿದೆಯಾ, ಯಾವ ಸ್ಯಾಲ್ರಿ ಬರ್ತಿದೆ, ಇದೇ ಕೇಳ್ತಾರೆ. ಆ್ಯಂಡ್ ಆ್ಯಸ್ ಅ ಬಾಯ್, ದ ಪ್ರೆಷರ್ ಫ್ರಮ್ ದ ಸೊಸೈಟಿ ನಿಮ್ಗೆ ಗೊತ್ತು. ಸೊ ಜಾಬ್ ಮಾಡೋಕ್ಕಿಂತ ಮುಂಚೆ, ಜಾಬ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಡಿಸೈಡ್ ಮಾಡಿ ನಿಮ್ಮ ಪೊಸಿಷನ್ ಏನಿರಬೇಕು, ಯಾವ ಕಂಪ್ನಿಲಿರಬೇಕು, ನನ್ನ ಸಂಬಳ ಏನಿರಬೇಕು ಅಂತ ಯೋಚನೆ ಮಾಡಿ ಜಾಯ್ನ್ ಆಗಿ. ಆದರೂ ಕೂಡ ನೀವು ಆಲ್ರೆಡಿ ಜಾಬಲ್ಲಿದ್ದರೆ, ನಾನು ಬೇರೆ ವಿಡಿಯೋ ಮಾಡ್ತೀನಿ ಜಾಬಲ್ಲಿರೋರಿಗೆ, ಬಟ್ ಜಾಬಲ್ಲಿದ್ದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಂಗಿದ್ರೆ ಸ್ಟಾರ್ಟ್ ಮಾಡಿ, ವೆಯ್ಟ್ ಮಾಡಬೇಡಿ. ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದೇ ತುಂಬ ಬಿಸ್ನೆಸ್ ಟ್ರೈ ಮಾಡೋಣ ಅಂತ. ನಾನು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡ್ತೀನಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತೀನಿ, ಅಮೆಝಾನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲ ಸ್ಟಾರ್ಟ್ ಮಾಡ್ತೀನಿ, ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು 5.8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಡಿಫ್ರೆಂಟ್ ಕಂಪ್ನೀಸಲ್ಲಿ ವರ್ಕ್ ಮಾಡಿ, ಬಟ್ ಐ ಆಮ್ ನಾಟ್ ಹ್ಯಾಪಿ. ಸೊ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಐ ವಾಂಟ್ ಟು ಟ್ರೈ ಡಿಫ್ರೆಂಟ್ ಥಿಂಗ್ಸ್. ನಾನು ಟ್ರೇಡಿಂಗ್ ಟ್ರೈ ಮಾಡ್ತಾಯಿದ್ದೀನಿ. ಹೌದು, ನನಗೆ ಅಷ್ಟೊಂದು ನಾಲೆಜ್ ಇಲ್ಲ ಈ ಫೀಲ್ಡ್ಸಲ್ಲಿ, ಬಟ್ ಐ ವಿಲ್ ಟ್ರೈ ಆ್ಯಂಡ್ ವಿಲ್ ಸಿ ಹೌ ಥಿಂಗ್ಸ್ ವರ್ಕ್. ಬಟ್ ನೀವು ಜಾಬ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ನಿಮ್ಗೇನು ಬೇಕು ಅನ್ನೋದು ಯೋಚನೆ ಮಾಡಿ. ನನ್ನ ಪ್ರಕಾರ ಜಾಬಲ್ಲಿ ಯು ಕಾಂಟ್ ಬಿ ವೆರಿ ಸಕ್ಸಸ್ಫುಲ್ until you decide what position you want to be in, what company you want to be in, what designation you want to be in. ನೀವು ಡಿಸೈಡ್ ಮಾಡಬೇಕು. ನಿಮ್ಮ ಸಂಬಳ ಏನು, ನಿಮ್ಮ ಪೊಸಿಷನ್ ಏನು, ನೀವೇನು ಮಾಡ್ತಿದ್ದೀರಾ ಅಂತ ನೀವು ಡಿಸೈಡ್ ಮಾಡಿದ್ಮೇಲೆ ಒಂದು ಕಂಪ್ನಿಗೆ ಹೋಗಿ. ಇಲ್ವಾ ಬಿಸ್ನೆಸ್ ಮಾಡಬೇಕು ಅನಿಸಿದ್ಯಾ, ಮಾಡಿ. ದುಡ್ಡಿಗೋಸ್ಕರ ಮೇಯ್ನ್ ಪಾಯಿಂಟ್. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶನೇ ಮೇಯ್ನ್. ದುಡ್ಡಿಗೋಸ್ಕರ ಜಾಬ್ ಹೋಗಬೇಡಿ. ಯಾವತ್ತು ನೀವು ದುಡ್ಡಿನಿಂದ ಓಡ್ತೀರಾ, ಆದರೆ ನಿಮ್ಮದು ನೆಮ್ಮದಿ ಸಿಗಲ್ಲ, ಫ್ರೀಡಮ್ ಸಿಗಲ್ಲ. ಯಾವನ ಹತ್ರನೋ ಸ್ಲೇವರಿ ಮಾಡಿಸ್ಕೊಬೇಕಾಗತ್ತೆ, ನಿಮಗೆ ನೆಮ್ಮದಿ ಅಂತೂ ಇರಲ್ಲ. ಸೊ ಜಾಬ್ಗೆ ಹೋಗೋಕ್ಕಿಂತ ಮುಂಚೆ ಎಚ್ಚರ. ಯಾವ ಜಾಬ್, ಯಾವ ಪೊಸಿಷನ್, ಯಾವ ಕಂಪ್ನಿ ಅಂತ ಡಿಸೈಡ್ ಮಾಡಿ ಆಮೇಲೆ ಜಾಬ್ ಜಾಯ್ನ್ ಆಗಿ. ನಿಮಗೆ ಫ್ರೀಡಮ್ ಬೇಕು ಅಂದರೆ ಬಿಸ್ನೆಸ್ ಮಾಡಿ, ಅಥವಾ ನಿಮ್ಗೇನು ಇಷ್ಟ ಅನ್ನೋದು ಎಕ್ಸ್ಪ್ಲೋರ್ ಮಾಡಿ ಫಸ್ಟ್. ಇಲ್ಲ ಅಂದರೆ ಜಾಬ್ ಜಾಯ್ನ್ ಆಗಬೇಡಿ. ನಿಮ್ಗೆ ಕೆಲಸ ಇಲ್ಲ ಅಂದರೂ ಪರವಾಗಿಲ್ಲ, ಜಾಬ್ ಜಾಯ್ನ್ ಆಗಬೇಡಿ. ಬಟ್ ಮೇಕ್ ಶ್ಯೂರ್ ಯು ನೋ ವಾಟ್ ಯು ಆರ್ ಡೂಯಿಂಗ್.